ನಾನು ಅನುಷಾ ಗರಿವಸಿಯ ಹಿರೇಮಠ್. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಜಕ್ಕನಕಟ್ಟೆಯಲ್ಲಿ 8ನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಶ್ರೀಗಳ ಪಾದಾರವಿಂದಗಳಿಗೆ ಪೊಣಮಟ್ಟು ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ, ಅತಿಥಿ ಮಹೋದಯರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ಅನಂತ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಅದು ನಮ್ಮ ಕನ್ನಡ, ಕನ್ನಡ ಕಸ್ತೂರಿ ಕನ್ನಡ ಅಂತ ಹೇಳ್ತಾ ನನ್ನ ಹಿರಿಯ ಹಾಗೂ ಕಿರಿಯ ವಾಗ್ಮಿಗಳ ದಯೆ ಮತ್ತು ಪಾದ ಪದ್ಮಗಳು ನನ್ನ ಮಸ್ತಕದ ಮೇಲೆ ಇರಲಿ. ಅದೇ ರೀತಿ ಗದಗ ಹೆಲ್ಪಿಂಗ್ ಹ್ಯಾಂಡ್ಸ್ ಫೌಂಡೇಶನ್ ಮತ್ತು ಈ ಒಂದು ಅಪುರಾಜ್ ಗದಗ ಅಪುರಾಜ್ ಈವೆಂಟ್ಸ್ ಇವರ ಒಂದು ವತಿಯಿಂದ ಏನಾಗ್ತಾ ಇದೆ ಅಂತಂದ್ರೆ, ಸತತವಾಗಿ 14 ವರ್ಷಗಳಿಂದ ಏನಾಗ್ತಾ ಇದೆ, ಕರ್ನಾಟಕ ರಾಜ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ. ಇವತ್ತು ಕೂಡ ಗದಗಿನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇಂಥ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲ್ಪಟ್ಟಿದೆ. ಅದಕ್ಕೋಸ್ಕರ ನ್ಯಾಯ, ನೀತಿ, ಸದ್ಧರ್ಮ, ಶೌರ್ಯ, ಪರಾಕ್ರಮಿಗಳ ನಾಡೆಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಈ ಕರ್ನಾಟಕದ ರಾಜ್ಯೋತ್ಸವ ನಡೀತಾ ಇದೆ. ಅದಕ್ಕೋಸ್ಕರ ಗದಗಿನ ಸಮಸ್ತ ಕನ್ನಡ ಮನಸ್ಸುಗಳಿಗೂ ಕೂಡ ನನ್ನ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ. ಮೊದಲನೇದಾಗಿ ತಾಯಿ ಭುವನೇಶ್ವರಿ ದೇವಿಯನ್ನ ನನ್ನ ಮನದಲ್ಲಿ ಸ್ಮರಿಸ್ತಾ, ಹಾಗಾದ್ರೆ ತಾಯಿ ಭುವನೇಶ್ವರಿ ದೇವಿ ಯಾರು, ಈಕೆ ನಮ್ಮ ಕನ್ನಡದ ನಾಡ ದೇವತೆ ಹೇಗಾದ್ಲು ಅಂತ ನೋಡೋದಾದ್ರೆ ಹೇಳುತ್ತಾರೆ ಏನಂತ ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯವನ್ನು ಆಳಿದಂಥ ಎಲ್ಲಾ ರಾಜ ವಂಶಸ್ಥರು ಕೂಡ ತಾಯಿ ಭುವನೇಶ್ವರಿ ದೇವಿಯನ್ನೇ ಆರಾಧನೆ ಮಾಡಿದ್ದಕ್ಕೋಸ್ಕರ ತಾಯಿ ಭುವನೇಶ್ವರಿ ದೇವಿ ನಮ್ಮ ಕನ್ನಡದ ನಾಡ ದೇವತೆ ಆದ್ಲು ಅಂತ. ಹಾಗಾದ್ರೆ ಈ ಭುವನೇಶ್ವರಿ ದೇವಿ ಇದರ ಅರ್ಥ ಏನು? ಭುವನೇಶ್ವರಿ, ಭುವನದ ಈಶ್ವರಿ ಅಂದ್ರೆ ಇಡೀ ಭೂಮಂಡಲಕ್ಕೆ ಆಕೆ ಒಡತಿ ಅಂತ ಒಂದು ನಾಡ ದೇವತೆಯನ್ನು ನನ್ನ ಮನದಲ್ಲಿ ಸ್ಮರಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ. ಮೊದಲನೇದಾಗಿ ಈ ಗದಗ ಅಂತ ತಗೊಂಡಾಗ, ಈ ಗದಗ ಜಿಲ್ಲೆ ಅನ್ನೋದು ಒಂದು ವಿಶಿಷ್ಟವಾದಂಥ ಜಿಲ್ಲೆ. ಈ ಗದಗ ಜಿಲ್ಲೆ ಕರ್ನಾಟಕಕ್ಕೆ ಒಂದು ಅಪಾರವಾದಂಥ ಕೊಡುಗೆ ಕೊಟ್ಟಿದೆ ಅಂತ ಹೇಳಬಹುದು. ಏನ್ ಕೊಡುಗೆ ಕೊಟ್ಟಿದೆ ಅಂತ ನೋಡೋದಾದ್ರೆ ನೋಡಿ, ವೇದವ್ಯಾಸ ರಚಿಸಿರ್ತಕ್ಕಂಥ ಮಹಾಭಾರತದ 18 ಪರ್ವಗಳಲ್ಲಿ 10 ಪರ್ವಗಳನ್ನ ಕನ್ನಡದಲ್ಲಿ ರಚಿಸಿ ಕುಮಾರವ್ಯಾಸ ಅಂತ ಹೆಸರು ಪಡೆದಿರ್ತಕ್ಕಂಥ ಗದಗಿನ ನಾಣಪ್ಪ ಹುಟ್ಟಿದ್ದ ಕೋಳಿವಾಡ ಯಾವುದು? ಗದಗಿನಲ್ಲಿ ಅಂತ ಹೇಳಬಹುದು. ಬರೀ ಅದಷ್ಟೇ ಅಲ್ಲ, ಹಾವೇರಿ ಜಿಲ್ಲೆಯ ದೇವಗಿರಿ ಗ್ರಾಮದಲ್ಲಿ ರೇವಯ್ಯ ಮತ್ತು ಸಿದ್ದಮ್ಮ ದಂಪತಿಗಳಿಗೆ ಮಾರ್ಚ್ 3, 1914ರಂದು ಜನಿಸಿ ಯಾವುದೇ ಜಾತಿ, ಮತ, ಪಂಥ ಅನ್ನದೆ ಎಲ್ಲಾ ಧರ್ಮದವರಿಗೆ, ಎಲ್ಲ ವಿಕಲಚೇತನರಿಗೆ, ಎಲ್ಲ ಅಂಧರಿಗೆ ಆಶಯವನ್ನು ನೀಡಿ ಸಂಗೀತವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಪಂಡಿತ್ ಪುಟ್ಟರಾಜ ಗವಾಯಿಗಳನ್ನು ನೆಲೆಸಿದ್ದು ಇದೇ ಗದಗಿನಲ್ಲಿ ಅಂತ ಹೇಳಬಹುದು. ಬರೀ ಅದಷ್ಟೇ ಅಲ್ಲ, ಇಡೀ ಏಷ್ಯಾದಲ್ಲಿಯೇ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ವನಸ್ಪತಿಗಳ ಗುಡ್ಡ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ಕಪ್ಪತ್ತು ಗುಡ್ಡ ಇರುವುದು ಇದೇ ಗದಗಿನಲ್ಲಿ ಅಂತ ಹೇಳಬಹುದು. ಅದಕ್ಕೋಸ್ಕರ ಗದಗ ಅಂತಂದ್ರೆ ಏನು ಅಂತ ನೋಡೋದಾದ್ರೆ, ಗದಗ ಗ ಅಂತಂದ್ರೆ ಗಟ್ಟಿಯಾದ, ದ ಅಂದ್ರೆ ದನಿಯತ್ತಿ, ಗ ಅಂದ್ರೆ ಗತ್ತಿನಲ್ಲಿ ಹೇಳಬಹುದು ನಾವು ಗದಗಿನ ವ್ಯಕ್ತಿ ಅಂತ. ಇದು ಅಪಾರವಾದಂತ ಕೊಡುಗೆ ಕೊಟ್ಟಿದ್ದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅನಿಸ್ಬೇಕು ಅಂತ. ಇಂಥ ಒಂದು ಗದಗ ಇರೋದು ನಮ್ಮ ಕರ್ನಾಟಕದಲ್ಲಿ ಅಂತ ನಾವು ಹೆಮ್ಮೆ ಪಡಬೇಕು ಬಂಧು ಮಿತ್ರರೇ ಅಂತ ಹೇಳುತ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ. ಮೊದಲನೇದಾಗಿ ಈ ಕನ್ನಡ ಅಂತ ತಗೊಂಡಾಗ ನಾನಿಲ್ಲಿ ಬಂದಿರೋದು ಕನ್ನಡ ಭಾಷೆಯ ಕುರಿತು ಮಾತನಾಡಲಿಕ್ಕೆ ಅಂತ. ಹಾಗಾದ್ರೆ ಕನ್ನಡ ಇದರ ಅರ್ಥ ಏನು ಅಂತ ನೋಡೋದಾದ್ರೆ, ಕನ್ನಡ ಕ ಅಂದ್ರೆ ಕಷ್ಟದಲ್ಲೂ, ನ ಅಂದ್ರೆ ನಷ್ಟದಲ್ಲೂ, ದ ಅಂದ್ರೆ ಧೈರ್ಯದಿಂದ ಮುನ್ನೊಗ್ಗುವಂತ ಸಂದೇಶವನ್ನ ಕೊಡ್ತಕ್ಕಂಥ ಏಕೈಕ ಭಾಷೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಬಂಧುಗಳೇ ಅಂತ. ನೋಡಿ, ನಮ್ಮ ಕರ್ನಾಟಕ ಅನ್ನೋದು ಹೇಗೆ ನಿರ್ಮಾಣವಾಯಿತು ಅಂತ ನೋಡೋದಾದ್ರೆ, ಕನ್ನಡಿಗರನ್ನ ಒಟ್ಟುಗೂಡಿಸಿ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಬಹಳಷ್ಟು ಜನ ಕನಸು ಕಾಳ್ತಾರೆ. ಅದರಲ್ಲಿ ಪ್ರಮುಖರಾದವರು ಹುಯಿಲ್ಗೋಳ್ ನಾರಾಯಣ ರಾಯರು ಮತ್ತು ಆಲೂರು ವೆಂಕಟರಾಯರು ಅಂತ. ಇವರೆಲ್ಲರ ಪರಿಶ್ರಮದಿಂದ 1951ರಂದು ಒಂದು ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ. ಅದು ಮೈಸೂರು ರಾಜ್ಯ ಅಂತ. ಆದ್ರೆ ಕನ್ನಡಿಗರಿರ್ತಕ್ಕಂಥ ಒಂದು ರಾಜ್ಯವನ್ನ ಬೇರೆ ಹೆಸರಿನಿಂದ ಕರಿಬೇಕು ಅಂತ ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ನಾಡನ್ನ, ಕರುನಾಡನ್ನ ಕರ್ನಾಟಕ ಅಂತ 1973ರಲ್ಲಿ ಮರುನಾಮಕರಣ ಮಾಡ್ತಾರೆ ಅಂತ. ಕರ್ನಾಟಕ ಅನ್ನೋದು ಬರೀ ಹೆಸರಲ್ಲ, ಕವಿಗಳ ದೃಷ್ಟಿಯಲ್ಲಿ ಅದು ಮಂತ್ರಕಣ, ಶಕ್ತಿಕಣ, ದೇವಿ ಕಣ, ತಾಯಿ ಕಣ. ಈ ದಿಸೆಯಲ್ಲಿ ಕುವೆಂಪು ಒಂದು ಮಾತು ಹೇಳ್ತಾರಂತೆ, ಏನಂತ? ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರೇ ಕಾವೇರಿ ಅಂತ ಕುವೆಂಪುರು ಅವತ್ತು ಸಾರಿ ಹೇಳಿದ್ರು ಅಂತ. ಬರೀ ಅದಷ್ಟೇ ಅಲ್ಲದೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಗೋವಿಂದ ಪೈಯವರು ಒಂದು ಮಾತು ಹೇಳುತ್ತಾರೆ, ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿಶಿಷ್ಟವಾದಂಥ ಕವಿಗಳಿದ್ದಾರೆ ಅಂತಂದ್ರೆ, ಜೈನರಾದ ಪೂಜ್ಯಪಾದ ಕೊಂಡಕುಂದವರ್ಯರು, ಮಧ್ವಯತಿಯ ಬಸವಪತಿ ಮುಖ್ಯ ಮಾತಾಚಾರ್ಯರು, ಶರವಪಂಪರನ್ನರು, ಲಕ್ಷ್ಮೀಪತಿ ಜನ್ನರು, ಷಡಕ್ಷರಿ ಮುದ್ದಣ್ಣರು, ಪುರಂದರವರಣ್ಯರು, ತಾಯಿ ನಿನ್ನ ಬಸಿರ ಹೊನ್ನ ಗನಿ ವಿದ್ಯಾರಣ್ಯರು ಅಂತ ಗೋವಿಂದಪ್ಪಯ್ಯವರು ಕವಿಗಳ ವೈಶಿಷ್ಟ್ಯವನ್ನ ಕನ್ನಡಿಗರ ತಾಯಿಯ ಒಂದು ಕವನದಲ್ಲಿ ಹೇಳಿದ್ದಾರೆ ಅಂತ. ಬರೀ ಅದಷ್ಟೇ ಅಲ್ಲದೆ ನಮ್ಮ ಕನ್ನಡ ಅಂತ ತಗೊಂಡಾಗ ನಮ್ಮ ಕನ್ನಡದ ಉಗಮ ಹೇಗಾಯಿತು ಅಂತ ಹೇಳ್ತಾರಂತೆ. ಏನಂತ? ನಮ್ಮ ಕನ್ನಡ ಹುಟ್ಟಿದ್ದು ಶಿವ ಪಾರ್ವತಿ ಅವರು ಇದ್ದಿದ್ದ ಕಾಲದಲ್ಲಿ ನಮ್ಮ ಕನ್ನಡ ಹುಟ್ಟಿತ್ತು
ಅಂತ ಹೇಳುತ್ತಾರೆ. ಯಾಕೆ ಅಂತ ನೋಡುವುದಾದರೆ ಕನ್ನಡದ ಸ್ವರಾಕ್ಷರಗಳು ಹೇಗೆ ನಿರ್ಮಾಣವಾಯಿತು ಅಂತ ಹೇಳುತ್ತಾರೆ. ಏನಂತ, ಶಿವನಟ ಮರುವಿನಿಂದ ಬಂದಂತಹ ಶಬ್ದಗಳನ್ನ ಪಾಣಿನಿ ಹನುಮಂತ ಎಂಬ ವಿದ್ವಾಂಸ ಅವುಗಳನ್ನು ಆಧರಿಸಿ ಸ್ವರಾಕ್ಷರಗಳನ್ನು ನಿರ್ಮಾಣ ಮಾಡಿದ ಅಂತ. ಬರೀ ಅದಷ್ಟೇ ಅಲ್ಲದೆ ವ್ಯಂಜನಾಕ್ಷರಗಳು ಅಂತ ತಗೊಂಡಾಗ, ಹಾಗಾದರೆ ಈ ವ್ಯಂಜನಾಕ್ಷರಗಳು ಹೇಗೆ ನಿರ್ಮಾಣವಾದವು ಅಂತ ನೋಡುವುದಾದರೆ ಕಂಠದ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಕ ಖ ಗ ಗ ङ ಅಕ್ಷರಗಳನ್ನ ಕಂಠವ್ಯ ಅಂತ ನಾವು ಕರೀತೀವಿ. ತಾಲುವಿನ ಸಹಾಯದಿಂದ ಅಂದರೆ ನಾಲಿಗೆಯ ಮೇಲ್ಭಾಗದ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಚ ಛ ಜ ಜ ಞ ಅಕ್ಷರಗಳನ್ನ ನಾವು ತಾಲವ್ಯ ಅಂತ ಕರಿತೀವಿ. ಅದಷ್ಟೇ ಅಲ್ಲದೆ ದವಡಿ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಟ ಟ ಡ ಡ ಣ ಅಕ್ಷರಗಳನ್ನ ನಾವು ಮೂರ್ಧನ್ಯ ಅಂತ ಕರಿತೀವಿ. ಹಲ್ಲಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ತ ತ ದ ದ ನ ಅಕ್ಷರಗಳನ್ನ ನಾವು ದಂತವ್ಯ ಅಂತ ಕರಿತೀವಿ. ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಪ ಪ ಪ ಪ ಮ ಅಕ್ಷರಗಳನ್ನ ನಾವು ಓಷ್ಟಾಕ್ಷರಗಳು ಅಂತ ಕರಿತೀವಿ. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನ ನಾವು ಅನುನಾಸಿಕಗಳು ಅಂತ ಕರಿತೀವಿ. ಅದಕ್ಕೋಸ್ಕರ ಹೇಳ್ತಾರೆ, ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನ ತಡೆಯುವ ಒಂದೊಂದು ಜಾಗದ ಮೂಲಕ 5 ಅಕ್ಷರಗಳೇನು ಹುಡ್ತಾವಲ್ಲ, ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ. ನೋಡಿ, ಓದಿದ್ದನ್ನ ಹಾಗೆ ಬರೆಯುವಂತಹ, ಬರೆದಿದ್ದನ್ನ ಹಾಗೆ ಓದುವಂತಹ, ಮಾತನಾಡಿದ್ದನ್ನ ಹಾಗೆ ಬರೆಯುವಂತಹ ಸಾಮರ್ಥ್ಯ ಇರೋ ಭಾಷೆ ನಮ್ಮ ಕನ್ನಡ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಬಂಧುಗಳೇ ಅಂತ. ಅದಕ್ಕೋಸ್ಕರ ನಮ್ಮ ಕನ್ನಡದ ವ್ಯಾಕರಣ ತಜ್ಞರಾಗಿರ್ತಕ್ಕಂಥ ಕೇಶಿರಾಜ್ ಅವರು ಒಂದು ಮಾತು ಹೇಳ್ತಾರಂತೆ, ನಾಭಿ ಮೂಲದೋಳ್ ಕಹಳಿಯ ಪಾಂಗಿನದೋಳ್ ತನುವಾದ್ಯಂ ನಾಲಿಗೆ ವಾದನ ದಂಡಂ ಶಬ್ದ ದ್ರವ್ಯಂ ಜನಿಸ್ಗಂ ಅಕ್ಷರದರ ರೂಪಂ ಶ್ವೇತದರ ಕಾರ್ಯಂ ಅಂತ. ಇದರ ಅರ್ಥ ಏನು ಅಂತ ನೋಡೋದಾದ್ರೆ, ಹೊಕ್ಕಳಿನಿಂದ ನಮ್ಮ ಕನ್ನಡ ಅಕ್ಷರ ಶುರುವಾಗಿ ಈ ಒಂದು ಕಹಳಿ ಆಕಾರದಲ್ಲಿ ಹೊರಹೊಮ್ಮಿ ಇಡೀ ದೇಹವೇ ಅದಕ್ಕೆ ವಾದ್ಯ, ನಾಲಿಗೆ ಅನ್ನೋದು ತಮಟೆ ಆಕಾರದಲ್ಲಿ ಅಲ್ಲಿ ಬಳಸಲ್ಪಡುತ್ತೆ ಅಂತ. ಶಬ್ದ ಅನ್ನೋದು ಅಲ್ಲಿ ಹುಟ್ಟುತ್ತೆ, ಅದರ ಮೂಲ ರೂಪನೇ ಅಕ್ಷರ ಆಗಿರುತ್ತೆ. ನಮ್ಮ ಕನ್ನಡ ಮಾತನಾಡಿದಾಗ ಬೆಳಕನ್ನ ಚೆಲ್ಲದ ರೀತಿ ಆಗತ್ತೆ ಅಂತ ಕೇಶಿರಾಜ್ ಅವರು ಅವತ್ತೇ ಹೇಳಿದ್ರು ಅಂತ ಹೇಳ್ಬೋದು. ಆದ್ರೆ ನಮ್ಮ ಕನ್ನಡ ಭಾಷೆಯನ್ನ ಇಷ್ಟು ವಿಶಿಷ್ಟವಾದಂತಹ ಭಾಷೆ ಅಂತ ನಾವು ಯಾಕೆ ಕರಿತೀವಿ ಅಂತ ನೋಡೋದಾದ್ರೆ, ನೋಡಿ, ಇಡೀ ಪ್ರಪಂಚದಲ್ಲಿ ಎಲ್ಲಾ ಜ್ಞಾನವನ್ನ ತನ್ನಲ್ಲಿ ಬಚ್ಚಿಟ್ಟುಕೊಂಡು ಲಿಂಕ್ ಲ್ಯಾಂಗ್ವೇಜ್ ಆಗಿ ಮೆರೆದಾಡ್ತಿರುವಂತಹ ಇಂಗ್ಲಿಷ್ಗಾಗ್ಲಿ, ಭಾರತದಲ್ಲಿ ಹೆಚ್ಚಾಗಿ ಬಳಸುವಂಥ ಹಿಂದಿಗಾಗ್ಲಿ ತನ್ನದೇ ಆದಂಥ ಒಂದು ಸ್ವಂತ ಲಿಪಿ ಇಲ್ಲ ಅಂತ. ಯಾಕೆ ಅಂತಂದ್ರೆ, ಇಂಗ್ಲಿಷ್ ಅನ್ನೋದು ಲ್ಯಾಟಿನ್ ಲಿಪಿಯನ್ನು ಬಳಸಿ ಬರೆದರೆ, ಈ ಒಂದು ಹಿಂದಿ ಅನ್ನೋದು ದೇವನಾಗರಿ ಲಿಪಿಯನ್ನು ಬಳಸಿ ಬರೀತಾರೆ. ಆದರೆ ನಮ್ಮ ಕನ್ನಡ ಇದೆಲ್ಲದರ ನಡುವೆ ತನ್ನದೇ ಆದಂಥ ಒಂದು ಸ್ವಂತ ಲಿಪಿನ ಇಟ್ಟು ಅಗ್ರಪಂಕ್ತಿನ ನಿಲ್ಲುತ್ತಲ್ಲ, ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಹೇಳಬಹುದು. ಅದಕ್ಕೋಸ್ಕರ ನಮ್ಮ ಕನ್ನಡ ಅಂತ ತಗೊಂಡಾಗ ನಮ್ಮ ಕನ್ನಡದಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ ಅಂತ. ನೋಡಿ, ಈ ಮನೇಲಿ ಅಂತ ತಗೊಂಡಾಗ ಮನೇಲಿ ಎಷ್ಟು ಮಕ್ಕಳು ಅಮ್ಮ ಅಂತ ಕರಿತೀರಿ, ಎಲ್ಲರೂ ಕೂಡ ಕರೆಯೋದೇನು ಅಂತಂದ್ರೆ ಮಮ್ಮಿ ಅಂತ ಕರಿತೀರಿ. ಪಾಲಕರು ತಮ್ಮ ಮಕ್ಕಳು ಎಷ್ಟು ಕನ್ನಡ ಮಾತನಾಡಿದ್ರೆ ಎಷ್ಟು ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅಪ್ಪಿ ತಪ್ಪಿ ಒಂದು ಇಂಗ್ಲಿಷ್ ಪದವನ್ನು ಆಡ್ಬಿಟ್ರೆ ಅವ್ರ ಸಂತೋಷಕ್ಕೆ ಪಾರನೇ ಇರೋದಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಮಮ್ಮಿ ಅಂದ್ರೆ ಏನು ಅಂತ ಜಾಲತಾಣದಲ್ಲಿ ನಾವು ಹುಡುಕಿದ್ರೆ ಯಾವುದೋ ಒಂದು ತಾಯಿ ತನ್ನ ಮಗುವನ್ನ ಕಂಕುಳದಲ್ಲಿ ಇಟ್ಕೊಂಡು ಕೂತಿರೋ ಒಂದು ಭಾವಚಿತ್ರ ಅಲ್ಲಿ ಬರೋದಿಲ್ಲ. ಅಲ್ಲಿ ಬರೋದು ಯಾವ ಭಾವಚಿತ್ರ ಅಂತಂದ್ರೆ, ಕೋರಿಯಲ್ಲಿ ಬಿಟ್ಕೊಂಡು ತಲೆ ಹಡ್ಸ್ಕೊಂಡಿರುವಂತ ನಾಲ್ಗೆ ಚಾಚಿರುವಂತ ರಾಕ್ಷಸಿ ಚಿತ್ರ ಬರುತ್ತೋ ಹೊರತು ಯಾವುದೋ ತಾಯಿ ಚಿತ್ರ ಬರೋದಿಲ್ಲ ಅಂತ. ಇದು ನಮ್ಮ ಕನ್ನಡದ ವೈಶಿಷ್ಟ್ಯ. ಬರೀ ಕನ್ನಡದರಷ್ಟೇ ಹುಟ್ಟಿದ ತಕ್ಷಣ ಅಮ್ಮ ಅನ್ನೋದಿಲ್ಲ, ಪ್ರಪಂಚದಲ್ಲಿ ಯಾವುದೇ ಮಗು ಹುಟ್ಟಿದ್ರು ಕೂಡ ಅದು ಮೊದಲು ಮಾತಾಡೋದು ನಮ್ಮ ಕನ್ನಡ ಭಾಷೆಯನ್ನ. ಇದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಬಂಧು ಮಿತ್ರರೇ ಅಂತ. ನೋಡಿ, ಅದಷ್ಟೇ ಅಲ್ಲದೆ ನಮ್ಮ ಕನ್ನಡದಲ್ಲಿ ಹುಟ್ಟಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಕುವೆಂಪು ಅವರೊಂದು ಮಾತು ಹೇಳ್ತಾರಂತೆ, ಬರೀ ಮಳೆ ಬಂತು ಅನ್ನೋ ಒಂದು ಶಬ್ದಕ್ಕೆ ಎಷ್ಟೆಲ್ಲ ಅರ್ಥವನ್ನ ಕೂಡಿಸಿ ಹೇಳ್ತಾರೆ ಅಂತಂದ್ರೆ, ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಸಿಡಿಲುಮಿಂಚಿಗೆ ನಡುಗುತ್ತಿದೆ ಪರ್ವತವನ ದಾತ್ರಿ, ತುದಿ ಇಲ್ಲದೆ ಮೊದಲಿಲ್ಲದೆ ಹಿಡಿತಂಬಿನಿ ನೀನು, ತಪ್ಪಿದೆ ಕಾದಂಬಿನಿ ರಾಶಿ, ನಿರ್ದಯ ಕಠಿಣ ಆಗತ್ತದೆ ಕುಂಬಿ ನೀನು, ನಿರುತ್ತರ ಬೋಳೆತ್ತರ ಬಿರುಗಾಳಿಯೇ ಬೀಸಿ ಅಂತ ಇಷ್ಟೆಲ್ಲ ಅರ್ಥವನ್ನ ಕಲಿಸ್ಕೊಟ್ಟರು ಯಾರು ಅಂತಂದ್ರೆ ಕುವೆಂಪು ಅವರು ಅಂತ ಹೇಳ್ಬೋದು. ನೋಡಿ, ಅದೇ ರೀತಿ ನೋಡಿ, ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿನ ವಾಸ್ತುಶಿಲ್ಪಗಳ ಬಗ್ಗೆ ಹೇಳುತ್ತಾರೆ ಗೋವಿಂದಪ್ಪಯ್ಯವರು, ಹಳೆಯ ಬೇಡ ಬೇಲನಾಡ ಮಾಡು ಮಿನಿತು ಸುಂದರಂ, ಬಿಳಿಯ ಕೊಳದನ್ ಕಾರಕಳದ ನೀಡು ಕರಿನಿತು ಬಂದುರಂ, ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲಿ ನುಡಿಯುವುದಲ್ಲ, ಹಿಂಗತೆಯೇ ನಿವಾಲ ಸೊಲ್ಲ ಎಮ್ಮ ತುಷಿಗೆ ದಕ್ಕಿಸು, ಹೊಸಿತು ಕಿನ್ನರಿಯಲ್ಲಿ ನಿನ್ನ ಹಳೆಯ ನಾಡನ್ನು ಕಿಸು ಅಂತ ಹೇಳುತ್ತಾರಂತೆ. ಇದರ ಅರ್ಥ ಏನು ಅಂತ ನೋಡೋದಾದ್ರೆ, ನಿಡಿದಾಗಿ ನಿಂತಿರ್ತಕ್ಕಂಥ, ನೆಡುಕರು ಅಂದ್ರೇನು, ನೆಡಿದಾಗಿ ನಿಂತಿರ್ತಕ್ಕಂಥ 17 ಮೀಟರ್ ಎತ್ತರ ಇರ್ತಕ್ಕಂಥ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಬೃಹತ್ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿ ಇರೋದು ನಮ್ಮ ಕರ್ನಾಟಕದಲ್ಲಿ. ಬರೀ ಅದಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಇಲ್ಲದೆ ಇರ್ತಕ್ಕಂಥ ಪಿಸು ಮಾತಿನ ಗ್ಯಾಲರಿ 60 ಮೀಟರ್ ಎತ್ತರ ಇರ್ತಕ್ಕಂಥ ಗೋಲ ಗುಮ್ಮಟ ಇರೋದು ನಮ್ಮ ಕರ್ನಾಟಕದಲ್ಲಿ. ಬರೀ ಅದಷ್ಟೇ ಅಲ್ಲದೆ ಇವನು ಮೈಸೂರು ಅಂತ ತಗೊಂಡಾಗ 2 ವಿಷಯಗಳು ನಮಗೆ ಬಹಳ ನೆನಪಿಗೆ ಬರ್ತವೆ. ಯಾವ್ಯಾವು ಅಂತ ನೋಡೋದಾದ್ರೆ, ಒಂದು 7 ಟನ್ ಸ್ವರ್ಣ ಖಚಿತ ಸಿಂಹಾಸನ ಇರೋದು ಮೈಸೂರಲ್ಲಿ. ಅದಷ್ಟೇ ಅಲ್ಲದೆ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ 8 ಮೀಟರ್ ಉದ್ದ 5 ಮೀಟರ್ ಅಗಲ ಇರ್ತಕ್ಕಂಥ ನಂದಿ ಮೂರ್ತಿ ಇರೋದು ನಮ್ಮ ಕರ್ನಾಟಕದಲ್ಲಿ. ಇದಷ್ಟೇ ಅಲ್ಲ ಬಂಧು ಮಿತ್ರರೇ, ಇಡೀ ವಿಶ್ವವಿಖ್ಯಾತಿನ ಪಡೆದಿರ್ತಕ್ಕಂಥ 290 ಮೀಟರ್ ಎತ್ತರದಿಂದ ಧುಮುಕುವಂತ ಜೋಗ ಜಲಪಾತ ಇರೋದು ನಮ್ಮ ಕರ್ನಾಟಕದಲ್ಲಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಅಂತ.
ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ ಅಂತ. ನದಿಗಳು ಅಂತ ತಗೊಂಡಾಗ್ಲೂ ಕೂಡ ನೋಡಿ, ನದಿಗಳು ಯಾವ ರೀತಿ ಹರಿತಾ ಇವೆ ಅಂತಂದ್ರೆ ಮನೆಗೊಂದೊಂದು ಬಾವಿ, ಮನೆಗೊಂದೊಂದು ನಲ್ಲಿ ಇದ್ದ ಹಾಗೆ ಎಷ್ಟೋ ಮನೆಗಳ ಪಕ್ಕನೇ ಏನಾಗ್ತಾ ಇದೆ ಅಂತಂದ್ರೆ ನದಿಗಳು ಹರಿತಾ ಇದ್ದಾವೆ. ಹಾಗಾದ್ರೆ ಆ ನದಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕಾವೇರಿ, ಕೃಷ್ಣ, ತುಂಗಭದ್ರಾ, ಕಾಳಿಂದಿ, ಅಘನಾಶಿನಿ, ತುಂಗ, ಭದ್ರಾ, ಶರಾವತಿ, ಘಟಪ್ರಭಾ, ಮಲಪ್ರಭಾ, ಕಬಿನಿ, ಪಾಲಾರ್, ಪೆನ್ನಾರ್, ನೇತ್ರಾವತಿ, ಅಕ್ರಾವತಿ, ಭೀಮಾ, ಕುಮಾರಧಾರ, ಮಾಂಡವಿ, ಶಿಂಷ, ಸೌಪರ್ಣಿಕಾ, ಮಾರ್ಕಂಡೇಯ, ಹಿರಣ್ಯಕೇಶಿ, ವರಾಹಿ, ಹಾರಂಗಿ, ಕುಮುದ್ವತಿ, ಗುರುಪುರ ನದಿ, ಶಾಂಭವಿ, ಕಪಿಲ, ಸುವರ್ಣವತಿ, ಯಗಿಚಾ ನದಿ, ಚಕ್ರಾ ನದಿ, ಕಾಗಿನಾ ನದಿ, ಮಂಜಿರ, ಲಕ್ಷ್ಮಣ ತೀರ್ಥ, ಹೀಗೆ ಹಲವಾರು ನದಿಗಳು ಹರಿಯುವಂಥದ್ದು ನಮ್ಮ ಕರ್ನಾಟಕ ನದಿಯಲ್ಲಿ ಅಂತ. ಅದಕ್ಕೋಸ್ಕರ ಅವತ್ತೇ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ, ನಾ ಹುಟ್ಟೋದಾದ್ರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು, ಮೆಟ್ಟುವುದಾದ್ರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು ಅಂತ. ನೋಡಿ, ನಮ್ಮ ಕನ್ನಡದ ರತ್ನತ್ರಯರಲ್ಲಿ ಒಬ್ಬರಾಗಿರ್ತಕ್ಕಂಥ ರನ್ನ ಹುಟ್ಟಿದ್ದು ಬಳೆಗಾರ ವಂಶಸ್ಥರಲ್ಲಿ. ಇವರು ಹೊರಬೇಕಾದದ್ದು ಮಲ್ಹಾರ ಅಂತ. ಆದರೆ ಮಲ್ಹಾರ ಹೊರುವಂಥ ಕೈಯಲ್ಲಿ ಮಹಾಕಾವ್ಯವನ್ನ ಬರೆಯೋದಾದರೆ ಕೇವಲ 46 ವರ್ಷದ ವ್ಯಕ್ತಿ ನಮಗೆ ದೇವರಾಗೋದಾದರೆ ಯಾರವರು ಅಂತ ನೋಡೋದಾದ್ರೆ ನಮ್ಮೆಲ್ಲರ ಕಣ್ಮಣಿ ಆಗಿರ್ತಕ್ಕಂಥ, ನಮ್ಮೆಲ್ಲರ ಶಕ್ತಿ ನಕ್ಷತ್ರ, ದೊಡ್ಡ ಮನೆ ಹುಡುಗ, ಕರ್ನಾಟಕ ರತ್ನ, ಅವರೇ ನಮ್ಮೆಲ್ಲರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಅಂತ. ನೋಡಿ, ಅವ್ರು ಹೇಳುತ್ತಾರಂತ ಏನಂತ, ಕೈಲಾಸಕ್ಕೆ ಹೋದ್ರು ಕೂಡ ಶಿವ ಪಾರ್ವತಿ ಹತ್ರ ಕನ್ನಡ ಮಾತನಾಡ್ತೇನೆ ಬಿಟ್ರೆ ಬೇರೆ ಭಾಷೆನ ಮಾತನಾಡಲ್ಲ ಅಂತ ಹೇಳಿರ್ತಕ್ಕಂಥ ಏಕೈಕ ವ್ಯಕ್ತಿ ಅವರು ನಮ್ಮ ಅಪ್ಪು ಸರ್ ಅಂತ ಹೇಳ್ಬೋದು. ಅವರು ಕೇವಲ 46 ವರ್ಷದ ವ್ಯಕ್ತಿ ನಮಗೆ ದೇವರಾಗುವುದಾದರೆ, ಶಿಷ್ಯರ ಮನೆಗೆ ಗುರು ಬಾಗಿ ಬರಬಾರದು ಅನ್ನೋ ಕಾರಣಕ್ಕೆ ಬಾಗಿಲನ್ನೇ ಕಿತ್ತಿಡೋದಾದರೆ, ಈ ಒಂದು ವಿಶ್ವಗುರು ಬಸವಣ್ಣನವರು ಹುಟ್ಟೋದಾದ್ರೆ, ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಒಬ್ಬವರಂತ ವೀರ ವನಿತೆಯರು ಹುಟ್ಟೋದಾದರೆ, ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ನಾಡಿನ ಮಣ್ಣಿನ ಮಹಿಮೆ ಎಂಥದ್ದು ಅಂತ. ನೋಡಿ, ಅದಕ್ಕೋಸ್ಕರ ನಮ್ಮ ಕರ್ನಾಟಕದ ಅದು ವಿಶೇಷ ಅಂತಂದ್ರೆ ಗದುಗಿನ ನಾಡಪ್ಪ ಅಂತಾನೆ ಹೆಸರು ಪಡೆದಿರ್ತಕ್ಕಂಥ ಕುಮಾರವ್ಯಾಸರು ಒಂದು ಮಾತು ಹೇಳುತ್ತಾರಂತೆ. ಏನಂತ, ಬರೀ ಕೃಷ್ಣಾನುಪದಕ್ಕೆ ಎಷ್ಟೆಲ್ಲ ಸಂಬಂಧಗಳನ್ನ ಕೂಡಿಸಿ ಅವ್ರು ಹೇಳುತ್ತಾರೆ ಅಂದ್ರೆ, ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಭುಜದಿ ಕಾದಿಗೆಲ್ಲಿದನ ಅಣ್ಣನ ಅವ್ವಿಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಗದುಗಿನ ವೀರನಾರಾಯಣ ಅಂತ ಹೇಳ್ತಾರಂತೆ. ಇದರ ಅರ್ಥ ಏನು ಅಂತ ನೋಡೋದಾದ್ರೆ, ವೇದ ಪುರುಷ ಅಂದ್ರೆ ವಿಷ್ಣು, ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ನಾರದನ ಅಣ್ಣ ಮರೀಚಿಯ ಮೊಮ್ಮಗ ಇಂದ್ರನ ಮಗ ಅರ್ಜುನನ ಹೆಂಡತಿ ಸುಭದ್ರರ ಮಾವ ಕಂಸನ ಮಾವ ಜರಾಸಂಧನನ್ನು ಕೊಂದವನು ಭೀಮನ ಅಣ್ಣ ಯುಧಿಷ್ಠಿರ ತಾಯಿ ಕುಂತಿಯ ನಾದನಿ ದೇವಕಿಯ ಮಗ ಕೃಷ್ಣ ಅಂತ. ಇಷ್ಟೆಲ್ಲ ಅರ್ಥವನ್ನ ಹೇಳಿಕ್ ಸಾಧ್ಯ ಇರೋದು ನಮ್ಮ ಕನ್ನಡ ಭಾಷೆಯಲ್ಲಿ ಮಾತ್ರ ಅಂತ. ಆಗ್ಲಿ ನಿರೂಪಕರು ಹೇಳಿದ ಹಾಗೆ ತರಾಬೇಂದ್ರರು ಯಾಕೋ ಕೇಳ್ತಾರಂತೆ, ನೀವು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಪದ್ಯ ಬರ್ದಿರಿ ಅಂತಂದಾಗ ಅವ್ರು ಹೇಳ್ತಾರಂತೆ, ನಾ ಕನ್ನಡದಲ್ಲಿ ಚೆನ್ನಾಗಿ ಪದ್ಯ ಬರ್ದಿಲ್ಲ, ಪದ್ಯ ಬರೆಗೆ ಕನ್ನಡನೇ ಚಂದ ಐತಿ ಅಂತ ಹೇಳಿರ್ತಾರೆ. ಇದರ ಅರ್ಥ ಏನು ಅಂತ 17ನೇ ಶತಮಾನದಲ್ಲಿ ವೈಯಾಕರಣಿ ಭಟ್ಟಾಕಳಂಕ ಅವ್ರು ಹೇಳುತ್ತಾರೆ, ನ ಚೈವ ಭಾಷಾ ಶಾಸ್ತ್ರಾನ ಉಪಯೋಗಿನಿ ಕಾವ್ಯ ನಾಟಕ ಪ್ರಬಂಧ ಪುಣ್ಯವತಿ ಪ್ರಮಿತಿ ಗ್ರಂಥಸ್ಯ ಚೂಡಾಮಣಿ ಇತಿ ಅಭಿಧಾನಸ್ಯ ಗ್ರಂಥಸ್ಯ ಉಪಲಬ್ಧ ಮಾನತ್ವಾತ ಅಂತ ಹೇಳುತ್ತಾರಂತೆ. ಇದರ ಅರ್ಥ ಏನು ಅಂತಂದ್ರೆ, ಕಾವ್ಯ ನಾಟಕ ಪ್ರಬಂಧಗಳನ್ನ ಬರೀಲಿಕ್ಕೆ ಕನ್ನಡನೇ ಸಮರ್ಥವಾದಂತಹ ಭಾಷೆ ಅಂತ ವೈಯಾಕರಣಿ ಭಟ್ಟಾಕಳಂಕವರು 17ನೇ ಶತಮಾನದಲ್ಲಿ ಹೇಳಿದ್ದಾರೆ ಅಂತ. ಬರೀ ಆದಷ್ಟೇ ಅಲ್ಲದೆ ನೋಡಿ, ನಮ್ಮ ಇಂಗ್ಲಿಷ್ಗೂ ಮತ್ತು ಕನ್ನಡಕ್ಕಿರೋ ವ್ಯತ್ಯಾಸ ಏನು ಅಂತ ನೋಡೋದಾದ್ರೆ, CUT ಕಟ್ಟಿಗೂ PUT ಪುಟ್ಟಿಗೂ ವ್ಯತ್ಯಾಸ ಏನು ಅಂತ ನೋಡೋದಾದ್ರೆ, CUT ಕಟ್ಟಾಗಬಹುದು, PUT ಪಟ್ಟಾಗಲ್ಲ ಅಂತ ಈ ಪ್ರಶ್ನೆ ನಮ್ಮ ಮೇಸ್ಟ್ರಿಗೆ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ, ಅದು ಹಂಗೆ, ಅದು ಸುಮ್ ಕುತ್ಕೊಂಡು ಓದ್ಕೋ ಅಂತ ಹೇಳ್ತಾ ಇದ್ರು. ಆದ್ರೆ ಅವತ್ತೇನು ಅನಿಸ್ತಾ ಇತ್ತು ಏನಂತ, ನಾ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು. ಆದ್ರೆ ಇವತ್ತು ಅನಿಸ್ತಾ ಇದೆ ಅವ್ರ ಮೇಸ್ಟ್ರು ಕೂಡ ಅವ್ರಿಗೆ ಇದನ್ನೇ ಹೇಳ್ಕೊಟ್ಟಿದ್ರು ಅಂತ. ಆದ್ರೆ ನಮ್ಮ ಕನ್ನಡ ಭಾಷೆ ಯಾವ ರೀತಿಯಾಗಿದೆ ಅಂತ ಕವಿರಾಜ ಮಾರ್ಗ ಎಂಬುದು ಗ್ರಂಥದಲ್ಲಿ ಶ್ರೀ ವಿಜಯ ಅವರು ಬರೀತಾರಂತೆ. ಪದನರಿದು ನುಡಿದು ನರಿದಾರೆ ಗೆಲುವರು ಪುರ ನಾಡವರ್ಗಳ ಚತುರರು ನಿಜದಿಂ ಕುರಿತೋದದಿಂ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳು ಕುರಿತವರಲ್ಲದೆ ಮತ್ತನ್ ಪೆರರು ತಮ್ಮ ನುಡಿಯೊಳೆಲ್ಲರ ಜಾಣರ್ ಕಿರು ಮಕ್ಕಳು ಮೂಗುರು ನುರಿಫಲ್ಕರಿರುವರು ವಿವೇಕದಿಂ ಮಾತುಗಳನ್ನು ಸುಪಟರ್ಗಳು ಕವಿಗಳು ಸುಪ್ರಭುಗಳು ಚೆಲ್ವರ್ಗಳು ಬಿಜನರ್ಗಳು ಗುಣಿಗಳು ಅಭಿಮಾನಿಗಳ ತ್ಯುಗುರರು ಗಭೀರ ಚಿತ್ತರ ವಿವೇಕಿಗಳು ನಾಡವರ್ಗಳಂತ ಈ ಒಂದು ಕವಿರಾಜ ಮಾರ್ಗ ಎಂಬುದು ಗ್ರಂಥದಲ್ಲಿ ಶ್ರೀ ವಿಜಯ ಅವರು ಬರೆದಿದ್ದಾರೆ. ಇದರ ಅರ್ಥ ಏನು ಅಂತ ನೋಡೋದಾದ್ರೆ, ಕಿರು ಮಕ್ಕಳು ಅಂದ್ರೆ ಸಣ್ಣ ಮಕ್ಕಳು ಅಂತ ತಗೊಳ್ಳಿ, ಮೂಗರು ಅಂತ ತಗೊಂಡಾಗಲೂ ಕೂಡ ಅವರು ವಿವೇಕದಿಂದ ಒಡಗೂಡಿದ ನುಡಿಗಳನ್ನ ಬಲ್ಲಿರ್ತಾರೆ ಅಂತ. ಬರೀ ಅದಷ್ಟೇ ಅಲ್ಲ, ಸುಬಟರ್ಗಳಂದ್ರೆ ಏನು, ಬಟರು ಅಂದ್ರೆ ಯೋಧರು, ಸುಬಟರ್ಗಳಂದ್ರೆ ಒಳ್ಳೆ ಯೋಧರಾಗಿದ್ರು, ಚೆಲ್ವರ್ಗಳು ರೂಪವಂತರಾಗಿದ್ರು, ಗುಣಿಗಳಾಗಿದ್ರು, ಕವಿಗಳಾಗಿದ್ರು, ಬಿಜನರ್ಗಳು ಕುಲದಿಂದ ಹುಟ್ಟಿದವರು ನಮ್ಮ ಕನ್ನಡಿಗರಾಗಿದ್ರು, ಕುರಿ ತೋದದೇನೆ ಕಾವ್ಯ ಪ್ರಯೋಗವನ್ನೇ ಮಾಡುವಷ್ಟು ಸಾಮರ್ಥ್ಯ ಉಳ್ಳವರು ನಮ್ಮ ಕನ್ನಡಿಗರಾಗಿದ್ರು ಅಂತ ಅವ್ರು ಅದರಲ್ಲಿ ಬರೀತಾರೆ ಅಂತ. ಆದರೆ ಇವತ್ತೇನಾಗಿದೆ ಅಂತಂದ್ರೆ, ನಾವು ಬಹಳಷ್ಟು ಇಂಗ್ಲಿಷ್ ವ್ಯಾಮೋಹಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು ಅಂತ ನೋಡಿದಾಗ ಸ್ವಲ್ಪ ಯೋಚನೆ ಮಾಡಿದಾಗ ನನಗನ್ಸುತ್ತೆ, ಆಗಿನ ಕಾಲದಲ್ಲಿ ಹಿರಿಯರದು ಕೂಡ ಇದರಲ್ಲಿ ತಪ್ಪಿದೆ ಸ್ವಲ್ಪ ಅಂತ. ಯಾಕೆ ಹಿಂಗೆ ಅಂತ ಇದ್ದೀನಿ ಅಂತ
ನೋಡೋದಾದ್ರೆ ಅವತ್ತಿನ ಕಾಲದಲ್ಲಿ ಜೆರಾಕ್ಸ್ಗೆ ನೆರಳಚ್ಚು ಅಂತ ನಾವು ಕರೆದಿದ್ರೆ ಇವತ್ತು ನಾವು ಜೆರಾಕ್ಸ್ಗೆ ನೆರಳಚ್ಚು ಅಂತಾನೆ ಕರಿತಾ ಇದ್ವಿ. ಅವತ್ತು ಅವ್ರ ಸೈಕಲಿಗೆ ತೊಳಿಗಾಲು ಅಂತ ಕರೆದಿದ್ರೆ ಇವತ್ತು ನಾವು ಕನ್ನಡಿಗರು ಸೈಕಲಿಗೆ ತೊಳಿಗಾಲು ಅಂತಾನೆ ಕರಿತಾ ಇದ್ವಿ. ಅವತ್ತು ಕನ್ನಡಿಗರು ಅವತ್ತು ಅವ್ರ ಬಸ್ಸಿಗೆ ಮಂದಿ ಬಂಡಿ ಅಂತ ಕರೆದಿದ್ರೆ ಇವತ್ತು ನಾವು ಬಸ್ಸಿಗೆ ಮಂದಿ ಬಂಡಿ ಅಂತಾನೆ ಕರಿತಾ ಇದ್ವಿ. ಬಸ್ಸನ್ನ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಅಂತ. ಆದ್ರೆ ಅವರು ಅವತ್ತು ಕನ್ನಡ ಆಂಗ್ಲವನ್ನ ಮಾತನಾಡಿದಕ್ಕೋಸ್ಕರ ಇವತ್ತು ನಾವು ಆಂಗ್ಲ ಭಾಷೆ ವ್ಯಾಮೋಹಕ್ಕೆ ಹೋಗ್ತಾ ಇದ್ದೀವಿ. ಆದ್ರೆ ಕನ್ನಡವನ್ನು ಉಳಿಸೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳುತ್ತೇನೆ. ಗಳಿಸೋದೇ ಆದ್ರೆ ಕನ್ನಡಿಗರ ಪ್ರೀತಿಯನ್ನ ಗಳಿಸೋಣ, ಉಳಿಸೋದೇ ಆದ್ರೆ ಕನ್ನಡ ಭಾಷೆಯನ್ನ ಉಳಿಸೋಣ, ಕಳಿಸೋದೇ ಆದ್ರೆ ಕನ್ನಡ ಶಾಲೆಗೆ ಮಕ್ಕಳನ್ನ ಕಳಿಸೋಣ, ಬದುಕೋದಾದ್ರೆ ಕನ್ನಡಕ್ಕಾಗಿ ನಾವು ಬದುಕೋಣ ಅಂತ ಹೇಳುತ್ತಾ, ಮಧುಮೇಹ ಇದ್ದವರಿಗೆ ಸಕ್ಕರೆ ಕೊಡಲ್ಲ, ರಕ್ತದೊತ್ತಡ ಇದ್ದವರಿಗೆ ಉಪ್ಪು ಕೊಡಲ್ಲ, ನಾ ಇರೋವರೆಗೂ ನಾನು ಕನ್ನಡವನ್ನ ಬಿಡಲ್ಲ, ಕನ್ನಡಿಗರ ತಂಟೆಗೆ ಬಂದ್ರೆ ಚೆನ್ನಾಗಿರಲ್ಲ ಅನ್ನೋದು ಮಾತನ್ನ ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನನ್ನ ಒಂದು ಗದಗಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಶಿವಯೋಗಿ ಅಣ್ಣ ತೆಂಗಿನಕಾಯಿ ಇವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತೇನೆ. ಅದೇ ರೀತಿ ನನ್ನ ತೊದಲುಡಿಗಳನ್ನ ಆಲಿಸಿದಂಥ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದ. ಎಲ್ಲಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಖಂಡಿತವಾಗಿಯೂ